ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲ ಅಭ್ಯರ್ಥಿಗಳಿಗೆ ಮಕ್ಕಳಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷಾ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ 2026 ಅನ್ನಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಈಗ ಕಾಯ್ತಾ ಇರುವಂತದ್ದಾಗಿರುತ್ತೆ. ಇದೇ ಸಂದರ್ಭದಲ್ಲೇ ಶಿಕ್ಷಣ ಇಲಾಖೆ ಕಡೆಯಿಂದ ಎರಡು ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು. ಅಂದರೆ ಒಂದು ಇಲಾಖೆ ಕಡೆಯಿಂದ ಇರತಕ್ಕಂಥ ಒಂದು ಗುಡ್ ನ್ಯೂಸ್, ಬಟ್ ಆದರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು ಪ್ರಶ್ನೆ ಗೊಂದಲ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ನಿಮಗೆ ಒಂದು ಕ್ಲಾರಿಟಿನ ಕೊಡ್ತಾ ಇದ್ದೀವಿ. ಸೊ ಅದು ಕೂಡ ನಿಮಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು. ಏನಾಗಿರಿದ್ದಂಥ ಪ್ರಶ್ನೆ ಏನಿದೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಡು ಬರ್ತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥವ್ರು ಕನ್ನಡ ಪದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ನಿಖರವಾಗಿ ಸ್ಪಷ್ಟವಾಗಿ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ವೇಗವಾಗಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ. ಸೊ ಇದಕ್ಕೆ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡ್ಬರೋಣ. ಸೊ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಒಂದು ಮುಕ್ತಾಯ ಆಗಿದ್ದು, ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಏನು ವೆಯ್ಟ್ ಮಾಡ್ತಿರಲ್ಲ, ಫೈನಲ್ ಆಗಿ ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಪ್ರಕ್ರಿಯೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿರೋದಾಗಿರುತ್ತೆ. ರಿಸಲ್ಟನ್ನು ಇಲಾಖೆ ಕಡೆಯಿಂದ ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ದಾರಲ್ಲ, ಏಪ್ರಿಲ್ ತಿಂಗಳ 7ನೇ ತಾರೀಕಿನಂದು ಪ್ರಕಟ ಮಾಡ್ತೇವೆ ಅಂತ. ಸದ್ಯಕ್ಕೆ ಆ ದಿನದಲ್ಲೂ ಪ್ರಕಟ ಆಗುವ ಸಾಧ್ಯತೆ ಸದ್ಯಕ್ಕೆ ಇರುವಂಥದ್ದಾಗಿರುತ್ತೆ. ಅದ್ರ ಬಗ್ಗೆ ನಾವು ಆ ಮಾಹಿತಿನ ಬೇರೆ ವಿಡಿಯೋಸಲ್ಲೂ ಕೂಡ ನಿಮಗೆ ಮಾಹಿತಿನ ಕೊಟ್ಟಿರುತ್ತೆ, ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತೇವೆ. ಸೊ ಇವಾಗ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಎರಡು ಗುಡ್ ನ್ಯೂಸ್ ಏನಿದಾವೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ರಿಸಲ್ಟ್ ಬಂತು ಅಂದರೆ ವಿದ್ಯಾರ್ಥಿಗಳಲ್ಲಿ ಪಾಸು ಫೇಲ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸೊ ಸ್ಕೋರ್ ಮಾಡ್ತೀವಿ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು ಹಾಗೆ ಅಂತೆಲ್ಲ ಇರುತ್ತೆ. ಅದರ ಜೊತೆಗೆ ನಾವು ಒಂದು ಫೇಲ್ ಆಗಿದ್ವಿ ಅಥವಾ ಪಾಸಿಂಗ್ ಸತತರ ಇದ್ವಿ ಆದರೂ ಕೂಡ ಅನುತ್ತೀರ್ಣ ಆಗ್ಬಿಟ್ಟಿದ್ದೀವಿ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ, ಸೊ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಸ್ಕೋರ್ ಮಾಡುವಂಥ ಅಭ್ಯರ್ಥಿಗಳಿಗೆ ಸಮಸ್ಯೆ ಅಷ್ಟಾಗಿ ಆಗ್ಲಿಕ್ಕಿಲ್ವೇನೋ, ಬಟ್ ಇವಾಗ ಫೇಲ್ ಆದಂಥ ಅಭ್ಯರ್ಥಿಗಳಿಗೆ ವರ್ಷವಿಡೀ ನಾವು ಮತ್ತೆ ವೆಯ್ಟ್ ಮಾಡಬೇಕು ಹಾಗೆ ಅಂತೆಲ್ಲ ಪ್ರಶ್ನೆ ಇತ್ತು. ಹಿಂದೆ ಒಂದು ವಾರ್ಷಿಕ ಪರೀಕ್ಷೆ ಅಂತ ಇರ್ತಿತ್ತು, ನಂತರದಲ್ಲಿ ಒಂದು ಪೂರಕ ಪರೀಕ್ಷೆ ಅಂತ ಮಾಡ್ತಿದ್ರು. ಸೊ ಪೂರಕ ಪರೀಕ್ಷೆ ಅನ್ನೋದನ್ನು ತೆಗೆದಾಕ್ಬಿಟ್ಟು ನಾವು 3 ಬಾರಿ ಪರೀಕ್ಷೆನ ಮಾಡ್ತೀವಿ ಅಂತ ಶಿಕ್ಷಣ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ರು. ಸೊ ಸದ್ಯದ ಕೆಲ ದಿನಗಳಲ್ಲಿ ಏನು ಮಾಹಿತಿ ಹಬ್ತಾ ಇತ್ತು, ಸುದ್ದಿಗಳಾಗ್ತಿತ್ತು ಅಂತ ಹೇಳಿದ್ರೆ 3 ಪರೀಕ್ಷೆನ ಇನ್ಮುಂದೆ ಮಾಡೋದಿಲ್ವಂತೆ, 2 ಪರೀಕ್ಷೆನ ಮಾತ್ರ ಮಾಡ್ತಾರಂತೆ. ಸೊ ಅಂತಕ್ಕಂಥ ಸುದ್ದಿಗಳು ಸಾಕಷ್ಟು ಹಬ್ತಾ ಇತ್ತು ಅಂತ ಹೇಳ್ಬೋದಾಗಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಗುಡ್ ನ್ಯೂಸ್ ಅಂತ ಹೇಳ್ತಾ ಇರಬಹುದಾದಂಥದ್ದು. ಮೊದಲ ಗುಡ್ ನ್ಯೂಸ್ ಏನಂದ್ರೆ, ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಮಾಹಿತಿ ಕೊಟ್ಟಿದ್ರಲ್ಲ, 3 ವಾರ್ಷಿಕ ಪರೀಕ್ಷೆಗಳನ್ನೇ ಮಾಡ್ತೇವೆ ಅಂತ ಅಂದ್ಬಿಟ್ಟು, ವಾರ್ಷಿಕ ಪರೀಕ್ಷೆ 1, 2, 3 ಅಂತ. ಸೊ ಅದನ್ನ 3 ಪರೀಕ್ಷೆಗಳನ್ನೇ ಮಾಡ್ತೇವೆ ಅಂತ ಶಿಕ್ಷಣ ಇಲಾಖೆಯವರು ಮಾಹಿತಿನ ತಿಳಿಸಿರೋದಾಗಿರುತ್ತೆ. ಯಾವುದೇ ರೀತಿಯಾಗಿ ಒಂದು ಕಡಿತ ಮಾಡ್ತಿದ್ದಾರೆ ಪರೀಕ್ಷೆನ ಹಾಗೆ ಅಂತೆಲ್ಲ ಸುದ್ದಿಗಳು ಇತ್ತು, ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸುದ್ದಿ ಆಗ್ತಿತ್ತು. ಯಾವ ರೀತಿಯಾಗಿ ಇರೋದಿಲ್ಲ, ವಾರ್ಷಿಕವಾಗಿ 3 ಪರೀಕ್ಷೆಗಳು ಎಂದಿನಂತೆ ಮಾಡ್ತೇವೆ ಅಂತ ಇಲಾಖೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಸುದ್ದಿ ಇರುವಂತದ್ದಾಗಿರುತ್ತೆ. ಪ್ರೆಸೆಂಟ್ ಅಲ್ಲಿರೋ ಮಾಹಿತಿ ಪ್ರಕಾರ 3 ಬಾರಿ ವಾರ್ಷಿಕ ಪರೀಕ್ಷೆಗಳು ನಡೆಯುತ್ತೆ. ಸೊ ಯಾವ ಅಭ್ಯರ್ಥಿಗಳಿಗೆ ಇನ್ನು ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು ಅಥವಾ ಅಟೆಂಪ್ಟ್ ಅಥವಾ ಫೇಲ್ ಆಗ್ತೀವಿ ಅಂತಕ್ಕಂಥ ಪ್ರಶ್ನೆ ಗೊಂದಲ ಇರ್ತಕ್ಕಂಥ ಮಕ್ಕಳಿಗೆ ಇದು ಸಹಾಯ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಮೇಯ್ನ್ ಆಗಿ ಇನ್ನೊಂದು ಪ್ರಮುಖವಾಗಿ ಅಥವಾ ಮೇನ್ ಗುಡ್ ನ್ಯೂಸ್ ಅಂತ ಹೇಳಿದರೆ, ಸೊ ಎಲ್ಲ ಅಭ್ಯರ್ಥಿಗಳಿಗೆ ಸೊ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬಂತು ಆಯಿತು, ರಿಸಲ್ಟ್ ಬಂತು ಅಂತಕ್ಕ ಸಂದರ್ಭದಲ್ಲಿ ಯಾವ ಅಭ್ಯರ್ಥಿಗಳು ಅನುತ್ತೀರ್ಣ ಆಗ್ತಾರಲ್ಲ, ಸೊ ಸರಿಗೆ ಅರ್ಥ ಮಾಡ್ಕೊಳ್ಳಿ. ಸೊ ಅನುತ್ತೀರ್ಣ ಆಗೋ ಮಕ್ಕಳಿಗೆ ಇದನ್ನ ಆಗುತ್ತೆ. ಸೊ ಫೇಲ್ ಆದಂಥ ಮಕ್ಕಳಿಗೆ ಅಥವಾ ನಾಟ್ ಕಂಪ್ಲೀಟೆಡ್ ಅಂತ ಬಂದಿರುತ್ತೆ ನಿಮಗೆ, ಆ ಸಂದರ್ಭದಲ್ಲಿ ನೀವು ಒಂದು ನಾಟ್ ಕಂಪ್ಲೀಟೆಡ್ ಅಂತ ಬಂದಿರತಕ್ಕಂಥ ವಿಷಯಗಳಿಗೆ ಸೊ ಯಾವುದೇ ರೀತಿಯಂಥ ಶುಲ್ಕ ಇಲ್ಲದೇನೆ ನೀವು ಎಕ್ಸಾಮನ್ನು ತಗೊಳ್ಳೋದಕ್ಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಥವಾ ಶಿಕ್ಷಣ ಇಲಾಖೆ ಕಡೆಯಿಂದ ಸೊ ಒಂದು ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿನ ಕೊಡ್ತಾ ಇರುವಂಥದ್ದು. ಎಲ್ಲ ವಿದ್ಯಾರ್ಥಿಗಳಿಗೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿರುವಂಥವ್ರು ಇರುತ್ತಲ್ಲ, ಅಂದ್ರೆ ಅನುತ್ತೀರ್ಣ ಫೇಲ್ ಅಂತ ಆಗಿರ್ತಾರಲ್ಲ, ಫೇಲ್ ಅಂತ ಕರೆಯೋದಿಲ್ಲ ನೇಮಲ್ಲಿ, ಬಟ್ ಫೇಲ್ ಅಂತಾನೆ ಅರ್ಥ. ಅದು ನಾಟ್ ಕಂಪ್ಲೀಟೆಡ್ ಅಂತ ಏನು ಬಂದಿರುತ್ತಲ್ಲ, ಆ ಸಬ್ಜೆಕ್ಟ್ಸ್ಗಳಿಗೆ ನೀವು ಸೊ ಎಕ್ಸಾಮ್ ಅನ್ನು ಬರೀಬೋದಿರುತ್ತೆ, ಯಾವುದೇ ಶುಲ್ಕ ಪೇ ಮಾಡೋದೇ ಇರುವಂಥದ್ದು. ಅಂದರೆ ಇನ್ನೊಂದು ಅಭ್ಯರ್ಥಿಗಳಿಗೆ ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ಕೊಳ್ಳಿ, ಸೊ ಅಂತ ಅಭ್ಯರ್ಥಿಗಳು ಇಂತಿಷ್ಟು ಫೀಸ್ ಅಂತ ಇರುತ್ತೆ, ಅಷ್ಟು ಫೀಸನ್ನು ಪೇ ಮಾಡೋದ್ರ ಮುಖಾಂತರದಲ್ಲಿ ಎಕ್ಸಾಮ್ ಅನ್ನು ಬರೀಬೇಕಿರುತ್ತೆ. ಈಗ ನಾಟ್ ಕಂಪ್ಲೀಟೆಡ್ ಅಥವಾ ಫೇಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಏನಿರ್ತಾರಲ್ಲ ಮಕ್ಕಳು, ಅವರು ಯಾವುದೇ ರೀತಿಯಾಗಿ ಶುಲ್ಕ ವಿನಾಯಿತಿ ಇರುತ್ತೆ, ಅವರಿಗೆ ಫೀಸನ್ನು ಪೇ ಮಾಡದೆ ಪರೀಕ್ಷೆನ ಬರೀಬೋದಾಗಿರುತ್ತೆ. ಸೊ ಅದನ್ನು ಗೌರ್ಮೆಂಟ್ ಕೂಡ ಪೇ ಮಾಡುತ್ತೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇರುವಂಥದ್ದಾಗಿರುತ್ತೆ. ಸೊ ಅದು ಕಳೆದ ವರ್ಷನೂ ಕೂಡ ಕೊಟ್ಟಿದ್ರು, ಈ ವರ್ಷನೂ ಕೂಡ ಕೊಡ್ತಿರಂತಾರೆ. ಇದು ಮೇನ್ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಸಹಾಯ ಕೂಡ ಆಗುತ್ತೆ ಎಷ್ಟೋ ಒಂದು ಅಭ್ಯರ್ಥಿಗಳಿಗೆ. ಮತ್ತು ಇದು ಯಾವುದೇ ರೀತಿಯಂಥ ರಿಸರ್ವೇಷನ್ ಅನ್ನು ಮತ್ತೊಂದು ಹೊರತುಪಡಿಸಿ ಎಲ್ಲರಿಗೂ ಕೂಡ ಅನ್ವಯ ಆಗ್ತಿದೆ ಅಂತ ಮಾಹಿತಿನ ತಿಳಿಸಿರುವಂಥದ್ದಾಗಿರುತ್ತೆ. ಅದು ಒಂದು ಒಳ್ಳೆಯ ನಿರ್ಧಾರ ಅಂತ ಹೇಳ್ಬೋದಾಗಿರುವಂಥದ್ದು ಶಿಕ್ಷಣ ಇಲಾಖೆ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದನೇ ಸದ್ಯಕ್ಕೆ ಒಂದು ಅಪ್ಡೇಟ್ಸ್ ಇರುವಂಥದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಂದಾಗ ಕನ್ನಡ ವೆರಿಫಿಕೇಶನ್ ಮಾಹಿತಿ ನಿಮಗೆ ಸಿಗ್ತಿರುತ್ತೆ. ನಿಮ್ಮ ಎಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ಅವರಿಗೆ ತಲುಪಿಸಿ. ಆಲ್ ದಿ ಬೆಸ್ಟ್.